ಎಲ್ರಿಗೂ ನಮಸ್ತೆ. ಆ, ನಾನಿವಾಗ ಮತ್ತೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಬಿಕಾಸ್ ನಾನು ಹೀಗೆ ಅಂದರೆ ಇಷ್ಟು ದಿನ ನಾನು ಕರೆಕ್ಟಾಗಿ ಎಲ್ಲ ನೋಡಲಿಲ್ಲ ನ್ಯೂಸ್ಗಳು. ನಾನು ನಿನ್ನೆ ರಾತ್ರಿ ಕೂತ್ಕೊಂಡು ಇನ್ನು ಕೆಲವು ಚಾನಲಲ್ಲಿ ಲೈವ್ ಕೊಡ್ತಾಯಿದ್ರು, ಅದನ್ನ ನೋಡಿದೆ. ಮತ್ತು ಹಾಗೆ ಬೇರೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಕೆಲವು ವಿಡಿಯೋ ನೋಡಿದೆ. ಅದರಲ್ಲಿ ನಮ್ಮ ಡೈರೆಕ್ಟ್ರು ಮಾತಾಡಿರುವ ವಿಡಿಯೋ ನೋಡಿದ್ದೆ ನಾನು. ಅದ್ರ ಬಗ್ಗೆ ಕ್ಲಾರಿಟಿ ಕೊಡು ಅಂತ ಹೇಳಿ ಬಂದಿದ್ದೇನೆ ನಾನು. ಎಂತಕ್ಕಂದರೆ ನಾನು ಬಾಯಿ ಮುಚ್ಕೊಂಡು ಕೂತ್ರೆ ಇವಾಗ ನಾನು ಈ ಟೈಮಲ್ಲಿ ನಾನು ಬಾಯಿ ಮುಚ್ಚಿ ಕೂತ್ರೆ ಅದು ಎಂತ ಹೇಳ್ತಾರೆ, ಅಂದರೆ ಸುಕ್ರನುಂಡೆ ಮಾಡುವ ಟೈಮ್. ಅಂದರೆ ಅದು ಇಲ್ಲಿ ಅಂದರೆ ಅದು ಅಲ್ಲಿ ಹೋಗುವಾಗ ಇನ್ನೊಂದು ಆಗಿರ್ತದೆ. ಸೊ ಅದಾಗೋದು ಬೇಡ ಅಂಥೇಳಿ ನಾನು ಕ್ಲಾರಿಟಿ ಕೊಡ್ತಾ ಇದ್ದೇನೆ. ಶ್ರೀರಾಜ್ ಅವರು ಮಾತಾಡ್ತಾರೆ. 2 ದಿನ ಬ್ಯಾಕಲ್ಲಿ ಒಂದು ವಿಡಿಯೋ TV9 ಅವ್ರು ಬಿಡ್ತಾರೆ. ಈ ವಿಡಿಯೋ 1 ನಿಮಿಷ ರೀ. ಜೊತೆ ಮಾತನಾಡಿದ್ರೆ ನೀವು ಹೇಳ್ತೀರಾ ನಿಮ್ಗೆ ರೈಟ್ಸ್ ಇಲ್ಲ ತಾಯಿಯಾಗಿ ಮಾತನಾಡೋದಕ್ಕೆ, ನಾನು ಸ್ವರ್ಣ ಅವ್ರ ಜೊತೆ ಮಾತನಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಅದಾದ್ಮೇಲೆ ಸ್ವರ್ಣ ಅವ್ರ ಜೊತೆ ಮಾತನಾಡಿದ್ರೆ ಹೇಗೆ ಏನು ಅಂತ? ಇಲ್ಲ ಮೇಡಮ್, ನಾನು ಏನ್ ಗೊತ್ತಾ, ಅವ್ರು ಸಡನ್ ಆಗಿ ಒಂದು ಅನ್ನೋ ನಂಬರ್ ಇಂದ ಕಾಲ್ ಬರುತ್ತೆ. ಸೊ ನಾನು ಕಾಲ್ ಮಾಡಿದ ತಕ್ಷಣ ಯಾರು ಅಂದ್ರೆ ಅವ್ರ ಅಮ್ಮ ಬಾಯಿ ಬಂದಾಗ ಈ ವಿಡಿಯೋ ನಾನು ಹೇಳಿದೆ. ಇವಾಗೆಲ್ಲ ಪ್ಲೇ ಮಾಡ್ತಾ ಕೂತ್ಕೊಂಡ್ರೆ ತುಂಬಾ ಡ್ರ್ಯಾಗ್ ಆಗ್ತದೆ ವಿಡಿಯೋ. ದಯವಿಟ್ಟು ನೀವು TV9 ಅವರ ಒಂದು ಇದು ಇನ್ಸ್ಟಾಗ್ರಾಮಲ್ಲಿ ಉಂಟು ಇದು ವಿಡಿಯೋ. 2 ಡೇಸ್ ಆಗೋ ಅಪ್ಲೋಡ್ ಮಾಡಿದ್ದಾರೆ, ಹೋಗಿ ನೋಡಿ ನೀವು ಕೂಡ. ಅದರಲ್ಲಿ ಅವ್ರು ಹೇಳ್ತಾರೆ, ಮೇಡಮ್ ಕೇಳ್ತಾ ಇದ್ದಾರೆ, ನೀವಿಷ್ಟು ಇದೆಲ್ಲ ಆಯಿತು, ನೀವು ಕಾಲ್ ಮಾಡಿ ಕೇಳಿದ್ದೀರಾ? ಅವ್ರು ಕಾಲ್ ಮಾಡಲಿಲ್ಲ ಅಂತಾರೆ. ಓಕೆನಾ, ಅವ್ರು ಇಷ್ಟು ತನಕ ನನಗೆ ಕಾಲ್ ಮಾಡಿದ್ದಿಲ್ಲ. ಅವತ್ತು ನನಗೆ ಪೇಮೆಂಟ್ ಕೊಡೋದೇ ಬ್ಲಾಕ್ ಮಾಡಿದ್ರಲ್ಲ, ಆವತ್ತಿಂದ ಇದುವರೆಗೂ ನನಗೆ ಅವರ ಕಾಲ್ಸ್ ಇಲ್ಲ, ಎಂತ ಸಹ ಇಲ್ಲ ನನಗೆ. ಬಿಡಿ, ಅದು ಬೇರೆ, ಅದಿರಲಿ. ಆ್ಯಂಡ್ ಇವ್ರು ಹೇಳಿದ್ರು, ಗೊತ್ತಾಯ್ತಲ್ಲ, ಇವಾಗ ಇವ್ರು ಹೇಳ್ತಾ ಇದ್ದಾರೆ ಅನ್ನೋನ್ ನಂಬರಿಂದ ಕಾಲ್ ಬಂತು ಅಂತ. ಇದು ಸುಳ್ಳು, ಖಂಡಿತ ಸುಳ್ಳು. ಎಂತಕ್ಕಂದರೆ ಅನ್ನೋನ್ ನಂಬರಿಂದ ಕಾಲ್ ಬರಲಿಲ್ಲ ಅವರಿಗೆ. ಕಾಲ್ ಹೋದದ್ದು ನನ್ನದೇ ನಂಬರಿಂದ. ಈ ಏನು ಫಸ್ಟ್ ಒಂದು ವಾಯ್ಸ್ ರೆಕಾರ್ಡ್ ನಮ್ಮ ಅಮ್ಮನ ಮಾತಾಡಿದ್ದು ಲೀಕ್ ಆಗಿದೆ. ಆ ವಾಯ್ಸ್ ರೆಕಾರ್ಡ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಅವರ ವೈಫು ಸ್ಟಾರ್ಟಿಂಗ್ ಮಾತಾಡಿದ್ದಾರೆ, ಹಲೋ ಸ್ವರ್ಣ, ಹಲೋ ಅಂತ ಹೇಳಿ ಮಾತಾಡಿದ್ದಾರೆ. ನಮ್ಮಮ್ಮ ಪೇಮೆಂಟ್ ಕೇಳಿದಾಗೂ ಸ್ವಲ್ಪ ಹೊತ್ತು ಮಾತಾಡಿದ್ದಾರೆ ಅವರು, ಇಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ಬಟ್ ಇಲ್ಲಿ ಇವರು ಎಂತಕ್ಕೆ ಅನ್ನೋನ್ ನಂಬರಿಂದ ಕಾಲ್ ಬಂದಿದೆ, ಅವರು ಅಮ್ಮ ಯಾರು ಅಂತಲೇ ಗೊತ್ತಿಲ್ಲ, ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ. ನನಗೆ ವಿಷಯ ಗೊತ್ತಿಲ್ಲ. ಇನ್ನೊಂದು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆ ಹುಡುಗಿಗೆ ಶೂಟಿಂಗ್ ಇಲ್ಲದ ಟೈಮಲ್ಲಿ ಊರಿಗೆ ಹೋಗಿದ್ದಾಳೆ, ಅಲ್ಲಿ ಎಂತ ಆಗಿದೆಯೋ ನನಗೆ ಗೊತ್ತಿಲ್ಲ, ಸಡನ್ಲಿ ಕಾಲ್ ಬಂದಿದೆ ಅಂತ. ನೋ ಆ್ಯಂಡ್ ನೆವರ್. ನಾನು ಪಕ್ಕ ಹೇಳ್ತೇನೆ, ಅವರಿಗೆ ಎಲ್ಲ ವಿಷಯ ಗೊತ್ತಿತ್ತು. ಎಂತಕ್ಕಂದರೆ ಒಂದು ತಿಳ್ಕೊಳ್ಳಿ, ಅವರಿಗೆ ನಾನು ಪೇಮೆಂಟ್ ಹಾಕಿದವಾಗ ಯಾವಾಗ ಥ್ಯಾಂಕ್ ಯು ಅಂತ ಕಳಿಸಿದ್ದೇನೆ, ಆ ಕಾನ್ವರ್ಸೇಷನ್ನು ಅವರ ಮೊಬೈಲಲ್ಲಿ ಉಂಟು. ನನ್ನ ಮೊಬೈಲ್ ಬಿಡಿ, ಡಿಸ್ಪ್ಲೇ ಹೋಗಿದೆ ಅಂತ ಉಂಟು. ಬಟ್ ಅವರ ಮೊಬೈಲಲ್ಲಿ ಅವ್ರು ಥ್ಯಾಂಕ್ ಯು ಹೇಳಿದ ಒಂದು ಮೆಸೇಜ್ ಉಂಟು ಅಂದರೆ ಪಕ್ಕ ನಾನು ಮಾಡಿದ ಎಲ್ಲ ಕಾನ್ವರ್ಸೇಷನ್ನು ಇರ್ತದೆ. ನಾನು ಒಬ್ಬರು ಇಬ್ಬರಿಗೆ ಕಳಿಸಿರೋದಲ್ಲ, 3 ಜನಕ್ಕೂ ಸೇಮ್ ಕಾನ್ವರ್ಸೇಷನ್ ಮಾಡಿರೋದು ನಾನು. ಅವ್ರ ಹತ್ರ ಇರ್ತದೆ, ಪಕ್ಕ ಇದು ಇರ್ತದೆ. ಎಂತ ಅಂದರೆ, ನಾನು ಇಲ್ಲಿಗೆ ಊರಿಗೆ ಯಾವತ್ತು ಬಂದೆ ಆವತ್ತಿಂದಲೂ ನಾನು ಮೆಸೇಜ್ ಮಾಡಿದ್ದೇನೆ. ಪರ್ ಡೇಗೆ ಒಂದು ಅಟ್ಲೀಸ್ಟ್ ಮಿನಿಮಮ್ 10 ಮೆಸೇಜ್ ಅಂತೂ ಮಾಡಿದ್ದೇನೆ. ಪೇಮೆಂಟ್ ಕೊಡಿ ಪ್ಲೀಸ್, ನಂಗೆ ಇಷ್ಟು ಕಷ್ಟ ಉಂಟು, ಒಂದು ತೊಟ್ಟೆ ಹಾಲಿಗೆ ಸಹ ದುಡ್ಡಿಲ್ಲ, ಪ್ಲೀಸ್ ಕಳಿಸಿ ಸರ್, ನಂಗೆ ಇಷ್ಟು ಅರ್ಜೆಂಟ್ ಉಂಟು ಸರ್, ಅಜ್ಜಿಗೆ ಹುಷಾರಿಲ್ಲ ಸರ್, ನಾನು ಮನೆಯದು ಜವಾಬ್ದಾರಿ ನೋಡ್ಕೋಬೇಕು ಸರ್, ಹೀಗೀಗ ಆಗ್ತಾ ಉಂಟು ಫ್ಯಾಮಿಲಿಯಲ್ಲಿ, ನನಗೆ ಮನೆಯವರು ಕೇಳ್ತಾ ಇದ್ದಾರೆ, ದುಡ್ಡಿಲ್ಲ ನನ್ನ ಹತ್ರ, ನನಗೆ ದುಡ್ಡು ಕೊಡಿ ಸರ್, ಅಟ್ಲೀಸ್ಟ್ ನನಗೆ 500 ರೂಪಾಯಿ ಆದರೂ ಸರ್ ಹಾಕಿ ಅಂತೇಳಿ. ನಾನು ಲಾಸ್ಟಿಗೆ ಒಂದು ವರ್ಡ್ ಹೇಳಿದ್ದೇನೆ, ಸರ್ ನಿಮ್ಮ ಕಾಲು ಹಿಡಿತೇನೆ ಸರ್, ನನಗೆ ಸ್ವಲ್ಪನಾದರೂ ಅಮೌಂಟ್ ಸರ್ ಪ್ಲೀಸ್, ನಿಮ್ಮ ಕಾಲು ಹಿಡಿತೇನೆ ಸರ್ ಪ್ಲೀಸ್ ಅಂತ ಹೇಳಿದ್ದೇನೆ. ಇಷ್ಟೆಲ್ಲ ಹೇಳಿದ್ಮೇಲೂ ಇನ್ನೂ ನನಗೆ ಎಂಥ ವಿಷಯನೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದು ಹೇಗೆ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಅವರಲ್ಲಿ ಹೇಳಿದ್ದಾರೆ ಆ ಸ್ಟೇಟ್ಮೆಂಟಲ್ಲಿ, ನನಗೆ ಆ ಎಂತ ಆಯಿತು ಅಂತಲೇ ಗೊತ್ತಿಲ್ಲ, ಸಡನ್ನಾಗಿ ಕಾಲ್ ಮಾಡಿದ್ದಾರೆ ಅಂತ. ಇಲ್ಲ, ನಾನು ಎಲ್ಲ ಪ್ರಯತ್ನ ಪಟ್ಟು ಆಗದೇ ಇರುವಾಗ ನಮ್ಮ ಅಮ್ಮನ ಮುಂದೆ ನಾನು ಇಲ್ಲಿ ಮನೆಗೆ ಬಂದಾಗ ನಮ್ಮಮ್ಮ ಪೇಮೆಂಟ್ ಕೇಳ್ತಾರೆ. ನನ್ನ ಪೇಮೆಂಟಿಗೋಸ್ಕರ ಡೈರೆಕ್ಟರ್ ಹತ್ರ ಕಾಲ್ ಮಾಡಿ ಮಾತಾಡುವಾಗ, ಮತ್ತು ಮ್ಯಾನೇಜರ್ ಹತ್ರ ಕಾಲಲ್ಲಿ ಮಾತನಾಡುವಾಗ, ಮತ್ತು ಕೋಆರ್ಡಿನೇಟರ್ ಹತ್ರ ಕಾಲಲ್ಲಿ ಮಾತನಾಡುವಾಗ ಅಷ್ಟು ಅವರು ಬೈದು ಬೇಜವಾಬ್ದಾರಿಯಲ್ಲಿ ನಾನು ಕೊಡೋದೇ ಇಲ್ಲ ಅಂದಾಗ, ಯಾವ ತಾಯಿ ತನ್ನ ಮಗಳು ಕೆಲಸ ಬಿಟ್ಟು ಬಂದ ಕೂಡಲೇ ಫುಲ್ ಸ್ಕಿನ್ನೆಲ್ಲ ಬರ್ನ್ ಆಗಿರ್ತದೆ, ಅವಳು ವೆಯ್ಟ್ ಲಾಸ್ ಆಗಿರ್ತಾಳೆ, ನೋಡ್ಲಿಕ್ಕಾಗೋದಿಲ್ಲ ಅವಳನ್ನು, ಅನ್ಹೆಲ್ದಿ ಆಗಿರ್ತಾಳೆ, ಅವಳು ಪೇಮೆಂಟು ತಂದಿರೋದಿಲ್ಲ, ಪೇಮೆಂಟ್ ಕೇಳಿದಾಗ ಯಾರು ಈ ಮೂವಿಗೆ ಕರ್ಕೊಂಡೋಗಿರ್ತಾರೆ ಅವರು ಈ ಥರ ಇರ್ರೆಸ್ಪಾನ್ಸಿಬಿಲಿಟಿ ಆಗಿ ರೆಸ್ಪಾನ್ಸ್ ಮಾಡುವಾಗ ಯಾವ ತಾಯಿಗೆ ಸಿಟ್ಟು ಬರೋದಿಲ್ಲ? ಅದೇ ಸಿಟ್ಟಲ್ಲಿ ನನ್ನ ತಾಯಿ ಸಹ ಬೈದಿದ್ದಾರೆ. ಹಾಗಂತೇಳಿ ಎಂಥ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ಬೈದಿದ್ದಾರಾ? ನೋ, ನಾರ್ಮಲ್ ಆಗಿ ಯಾವ ತಾಯಿ ಇದರಲ್ಲಿ ಇದ್ದಿದ್ರು ಹಾಗೇನೆ ಹೇಳ್ತಾ ಇದ್ರು. ಅದು
ಎಂತ ಹೇಳ್ತಾರೆ, ಆ ತಾಯಿಯ ಪ್ರೀತಿ ಇರ್ಬೋದು, ಅದು ತಾಯಿಯ ಒಂದು ಕರ್ತವ್ಯ ಕೂಡ. ನನಗೆ ಆ ಮೂಮೆಂಟಲ್ಲಿ ಕೇಳಲಿಕ್ಕೆ, ನನಗೆ ಮಾತಾಡಲಿಕ್ಕೆ ಸಹ ಎನರ್ಜಿ ಇರಲಿಲ್ಲ. ಇದೆಂತ ಹತ್ತು ನನಗೆ ಆ ಮೂಮೆಂಟಲ್ಲಿ ನಾನು ಮಾತನಾಡುವ ಒಂದು ಸಿಚುವೇಶನಲ್ಲೂ ಇರಲಿಲ್ಲ. ನಾನು ಅಷ್ಟು ಬೇಜಾರಾಗಿದ್ದೆ. ಆ್ಯಂಡ್ ಡೈರೆಕ್ಟ್ರಿಗೆ ನಾನು ಮೆಸೇಜ್ ಮಾಡಿದ್ದೆ, ಡೈರೆಕ್ಟ್ರ್ ವೈಫಿಗೆ ಮೆಸೇಜ್ ಮಾಡಿದ್ದೆ, ಆ್ಯಂಡ್ ಮ್ಯಾನೇಜರ್ಗೂ ಮೆಸೇಜ್ ಮಾಡಿದ್ದೆ. ಸರ್, ನೀವು ಈ ಥರ ಪೇಮೆಂಟ್ ಕೊಡದೇ ಇದ್ದರೆ ನಾನು ಸೂಸೈಡ್ ಮಾಡ್ಕೊಳ್ತೇನೆ ಅಂತ ಮೆಸೇಜ್ ಮಾಡಿದ್ದೆ. ಯಾಕಂದರೆ ನಂಗೆ ಅಷ್ಟು ಪ್ರೆಷರ್ ಆಗ್ತಾ ಉಂಟು ಸೂಸೈಡ್ ಮಾಡ್ಕೊಂಡು. ಇಷ್ಟೆಲ್ಲ ಕಾನ್ವರ್ಸೇಷನ್ ಆದಮೇಲೆ ನಮ್ಮಮ್ಮ ಡೈರೆಕ್ಟ್ರ್ ಹತ್ರ ಮಾತಾಡಿದ್ದು. ಡೈರೆಕ್ಟ್ರ್ ವೈಫ್ ಹತ್ರ ಫಸ್ಟ್ ಮಾತಾಡಿ ಡೈರೆಕ್ಟ್ರ್ ಹತ್ರ ಮಾತಾಡಿದ್ದು. ಬಟ್ ಅವ್ರು ಎಂತಕ್ಕೆ ಇಲ್ಲಿ ಆ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಂಗೆ ಗೊತ್ತೇ ಇಲ್ಲ. ಸಡನ್ಲಿ ಕಾಲ್ ಬಂದಿದೆ ಅಂತ ಹೇಳಿದ್ದಾರೆ, ನನಗೆ ಗೊತ್ತಿಲ್ಲ. ಓಕೆ, ಇನ್ನೊಂದೆಂತಪ್ಪ ಅಂದರೆ ಸೇಮ್ ಇದು ನಿಮಗೆ ಉಲ್ಟಾ ಕಾಣಿಸ್ತಾ ಉಂಟು. ನಾನು ಹಾಗೇ ಹೇಳ್ತೇನೆ ಕೇಳಿ. TV9 ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಒನ್ ಡೇ ಎಗೋ ಅಂತ ಉಂಟು. ಒಂದು ವಿಡಿಯೋ ಬಿಟ್ಟಿದ್ದಾರೆ. ಕೊತ್ತಲ್ವಾಡಿ ಡೈರೆಕ್ಟರ್ ಶ್ರೀರಾಜ್ ಹಣದ ವಹಿವಾಟಿನ ಬಗ್ಗೆ ಪುಷ್ಪ ಅವರಿಗೆ ನಿಮ್ಮ ಮೇಲೆ ದೂರು ಬಂದಿತಂತೆ ಅಂತ ಹೇಳಿ ಒಂದು ವಿಡಿಯೋ ಕೊಟ್ಟಿದ್ದಾರೆ. ಇದರಲ್ಲಿ ಅಗೇನು ನಾನು ಈ ವಿಡಿಯೋ ಕಂಪ್ಲೀಟ್ ನೋಡಿದೆ. ಸೇಮ್ ಅದೇ ವಿಡಿಯೋ ಸ್ವಲ್ಪ ಹೊತ್ತು ಅವ್ರು ಮಾತಾಡಿದ ಅಲ್ಲಿ ಕಟ್ ಮಾಡಿ ಕೊಟ್ಟಿದ್ದಾರೆ, ಇಲ್ಲಿ ಫುಲ್ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾನೇಜರ್ ಮಾತಾಡ್ತಾರೆ. ಒಂದು ನಿಮಿಷ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಸರ್, ಈಗ ನೀವು ಯಾರಿಗೆ ಪೇಮೆಂಟ್ ನೋಡಿ, ಇವಾಗ ಮ್ಯಾನೇಜರ್ ಮಾತಾಡ್ತಾರೆ. ಸ್ವರ್ಣ ಅವ್ರಿಗೆ ಮೇಡಮ್, ನಾನು ಮಾತಾಡಿರೋದು ಸ್ವರ್ಣ ಮೇಡಮ್ಗೆ. ಸ್ವರ್ಣ ಮೇಡಮ್ ಒಂದು 30,000 ಪ್ಯಾಕೇಜ್ ಮಾತಾಡಿದ್ವಿ ಓವರ್ ಮೂವಿಗೆ. ನಾವು 25 28 ದಿನ ಅಂತ ಹೇಳಿದ್ವಿ. ಅವ್ರು ಇಲ್ಲ 25 ದಿನನೇ ಅಂತಂದ್ರು. ಅವರು ಟೋಟಲ್ 31 ದಿನ ಶೆಡ್ಯೂಲ್ ಮಾಡಿದ್ದಾರೆ ಇಡೀ ಓವರ್ ಮೂವಿಲಿ. ಇದು ವಿಡಿಯೋ ಕೂಡ ಕಂಪ್ಲೀಟಾಗಿ ನೋಡಿ. ನಾನು ಹೇಳ್ತೇನೆ ಅಂತಂದರೆ ಅವ್ರು ಹೇಳ್ತಾ ಇದ್ದಾರೆ 25ರಿಂದ 28 ದಿನ ತನಕ ಹೇಳಿದ್ದೇನೆ, ಬಟ್ ನಾನು ಇಲ್ಲ 28 ದಿನ ಮಾಡೋದಿಲ್ಲ ಅಂತ ಹೇಳಿದ್ದೇನೆ ಅಂತ. ನಂಗೆ ಎಂತಕ್ಕೆ ಮರಳುಂಟ? ನಾನು ಆ ಪ್ರಾಜೆಕ್ಟ್ ಒಪ್ಕೊಂಡ್ಮೇಲೆ 28 ದಿನ ಮಾಡಲಿಕ್ಕೆ ಆಗೋದಿಲ್ಲ. 25 ದಿನ ಮಾಡಲಿಕ್ಕೆ ಒಪ್ಕೊಂಡವಳು 28 ದಿನ 3 ದಿನ ಎಂತ ನಾನು ಅದರಲ್ಲಿ ಬೇರೆ ಎಂತಾದರೂ ಸಾಧನೆ ಮಾಡಲಿಕ್ಕೆ ಉಂಟ? 3 ದಿನದಲ್ಲಿ ಮಂಡೆ ಸರಿ ಇಲ್ಲದಾಗೆ ಮಾತನಾಡ್ತಾ ಇದ್ದಾರೆ ಇವ್ರು. ಎಂತಕ್ಕೆ ಇಷ್ಟು ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಿದ್ದಾರೆ ನನಗೆ ಗೊತ್ತಾಗಲಿಲ್ಲ. 25 ದಿನ ಒಪ್ಕೊಳ್ತಾಳಂತೆ, 28 ದಿನಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ. ನಾನೆಂತ ದೊಡ್ಡ ಹೀರೋಯಿನ್ನ? ನಾನು 28 ದಿನ ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. 3 ದಿನಕ್ಕೆ ನನ್ನ ಡೇಟ್ ಕೊಡ್ಲಿಕ್ಕೆ ಆಗದೇ ಇರುವಷ್ಟು ಅವರು ದುಡಿಸ್ಕೊಂಡಷ್ಟು ದಿನ ಅಲ್ಲಿ ದುಡಿಲಿಲ್ವ ನಾನು ಆ ಥರ ಎಂತ ಮಾತಾಡಲಿಲ್ಲ. ಓಕೆನಾ? 22ರಿಂದ 25 ದಿನ ತನಕ ಹೋಗ್ಬೋದು ಅಂತ ನನಗೆ ಬಂದ ಫಸ್ಟ್ ಅದು ಕಾಲ್. ನಾನು ಅದಕ್ಕೆ ಅಡ್ಡಿಲ್ಲ, ಪರವಾಗಿಲ್ಲ ಅಂತ ಹೇಳಿದ್ದೇನೆ. ಬಿಕಾಸ್ ಅವ್ರು ಮಾತಾಡಿದ್ದು ನನಗೆ ಪ್ಯಾಕೇಜ್. ಅವರು ಎಷ್ಟು ಕಡಿಮೆನೇ ಮಾಡಿಸ್ಕೊಳ್ಳಿ, ಜಾಸ್ತಿನೇ ಮಾತಾಡಲಿ, 30Kನೇ ಕೊಡಬೇಕು. ಹೌದಲ್ವಾ? ಖಂಡಿತ 30Kನೇ ಕೊಡಬೇಕು. ಆ್ಯಂಡ್ ಇನ್ನೊಂದು ಹೇಳ್ತಾರೆ ರೀ, ಸೊ ಅವತ್ತು ಫೋನ್ ಮಾಡಿ ಸರ್ ಹಿಂಗೆ ಪೇಮೆಂಟ್ ಕ್ಲಿಯರ್ ಮಾಡಬೇಕು ಅಂತಂದಕ್ಕೆ ನಾನು ಇಲ್ಲ ಮೇಡಮ್ ಆಯಿತು, ಇನ್ನು ಎಷ್ಟು ಕೊಡಬೇಕು ಬ್ಯಾಲೆನ್ಸ್ ಇದೆ ಸರ್? ಹಳೇದು 5,000 ಇದೆ, ಮತ್ತು 6 ದಿನ ಎಕ್ಸ್ಟ್ರಾ ಮಾಡಿದ್ದೀನಿ, ಅದ್ರದ್ದು ಮತ್ತು ಡಬಲ್ ಕಾಸ್ಟ್ ಮಾಡಿದ್ದೀನಿ. ಆಮೇಲೆ ಸಂಡೇ ಕೊಡಬೇಕು, ಆಮೇಲೆ 2 ದಿನ 3 ದಿನ ಶೂಟ್ ಇರಲಿಲ್ಲ, ರೂಮಲ್ಲಿ ಇದೆ, ಅದ್ರದ್ದು ಪೇಮೆಂಟ್ ಕೊಡಬೇಕು ಈ ಥರ ಹೇಳಿದ್ದಾರೆ ಇಲ್ಲಿ. ಇದಕ್ಕೂ ನಾನು ಹೇಳ್ತೇನೆ ಎಂತಪ್ಪ ಅಂದರೆ, ನಾನು ಹೋಗಿರೋದು ಪ್ಯಾಕೇಜ್ ಮೇಲೆ. ನನಗೆ ಇಷ್ಟು ನಾಲೆಡ್ಜ್ ಇಲ್ಲದೆ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಕೂತಿದ್ದೇನೆ ಅಥವಾ ನಾನು ಇಷ್ಟು ಧೈರ್ಯದಲ್ಲಿ ಮಾತಾಡ್ತೇನೆ ಅಂತ ಹೇಳಿ ಬಂದಿದ್ದೇನೆ. ನೀವೇ ಹೇಳಿ, ಈಗ ನನ್ನ ವಿಡಿಯೋ ನೋಡ್ತಾ ಇರೋರು ನೀವೇ ಯೋಚನೆ ಮಾಡಿ. ಅಲ್ಲಿ ಹೋಗಿರ್ತೇನಂತೆ, ವರ್ಕ್ ಮಾಡಿರ್ತೇನೆ, ಸಂಡೇದು ದುಡ್ಡು ಕೇಳಿರ್ತೇನಂತೆ. ನಾನೆಂತ ಅಂಗನವಾಡಿ ಮಗುವ ಮಾರ್ರೆ? ನೀವೆಂತಕ್ಕೆ ಈ ಥರ ಮಾತಾಡ್ತಾ ಇದ್ದೀರಿ ನನಗೆ ಗೊತ್ತಾಗಲಿಲ್ಲ ಸರ್. ಅಲ್ಲ ಅದು ಎಂತ ಹೇಳೋದು, ಒಂದು ಅಂಗನವಾಡಿಗೆ ಹೋಗೋ ಮಗುವಿಗೂ ಬುದ್ಧಿ ಇರ್ತದೇನೋ ಈ ಥರ ಮಾತಾಡಬಾರ್ದು ಅಂತ. ಒಳ್ಳೆ ದಡ್ರು ಥರ ಮಾತಾಡಿದ್ದೀರಿ. ನಾನು ಅಲ್ಲಿ ಸಂಡೇದು ದುಡ್ಡು ಕೇಳಿದ್ದೇನಂತೆ, ಮತ್ತೆಂತ ಡಬಲ್ ಕಾಲ್ ಶೀಟ್ ಇದ್ದು ದುಡ್ಡು ಕೇಳಿದ್ದೇನೆ. ನಾನು ಆ ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ಕೊಟ್ಟೆ. ಹೌದಾ, ಡಬಲ್ ಕಾಲ್ ಶೀಟ್ ಇದ್ದು ವಿಷಯ ತೆಗೆದಿದ್ದೇನೆ. ಯಾವಾಗ ಗೊತ್ತುಂಟಾ, ನೀವು 30,000 ಮಾತಾಡಿ 30,000 ಕೊಡದೇ ಇರುವಾಗ ನಾನು ಹತ್ತಿದ್ದೇನೆ. ಸರ್, ನಾನು ಡಬಲ್ ಕಾಲ್ ಶೀಟ್ ಎಲ್ಲ ಮಾಡಿದ್ದೇನಲ್ಲ ಸರ್, ಅಷ್ಟು ಆ ಬಿಸಿಲಲ್ಲಿ ಮಳೆಯಲ್ಲೆಲ್ಲ ದುಡ್ದಿದ್ದೇನಲ್ಲ ಸರ್, ನೀವು 30,000 ಪ್ಯಾಕೇಜ್ ಮಾತಾಡಿ ಅದನ್ನು ಕೊಡದೇ ಇದ್ರೆ ಹೇಗೆ ಅಂತೇಳಿ ನಾನು ಮಾತಾಡಿದ್ದೇನೆ. ಅದನ್ನು ಇವರು ಉಲ್ಟಾ ತಿರ್ಸ್ತಿದ್ದಾರೆ ಅಂದರೆ ನಾನು ಎಂತ ಮಾಡ್ಲಿಕ್ಕಾಗ್ತದೆ ಹೇಳಿ? ಅವ್ರ ಲೇಬರ್ಸ್ ಮಾತ್ರ ಬರುತ್ತೆ, ಸಿನಿಮಾ ಕಾರ್ಮಿಕರು ಮಾತ್ರ ಬರುತ್ತೆ, ಸಂಡೇದಾಗಲಿ ಡಬಲ್ ಕಾಸ್ಟ್ ಆಗಲಿ. ಆರ್ಟಿಸ್ಟ್ ಎಲ್ಲ ಬರಲ್ಲ ಮೇಡಮ್ ಅಂತ ನಾವು ಹೇಳಿದೆ ಮೇಡಮ್. ಬಟ್ ಅವರು ಇಲ್ಲ ಸರ್ ಕೊಡಲೇಬೇಕು ಹಾಗೆ ಅಂದರು. ನಾನೇ ಇದು ಆರ್ಟಿಸ್ಟ್ ಕೊಡಲೇಬೇಕು ಅಂತ ಹೇಳಿದ್ದೇನಂತೆ. ಅದು ಯಾವ ಸೈಕಲ್ ಗ್ಯಾಪಲ್ಲಿ ನಾನು ಹೇಳಿದ್ದೇನೋ, ಇವ್ರಿಗೆ ಯಾವಾಗ ಕಿವಿ ಬಿದ್ದಿದೋ ದೇವರೇ ಬಲ್ಲ. ಎಂತಕ್ಕಂದರೆ ನಾನು ಮಾತಾಡಿರೋ ಕಾನ್ವರ್ಸೇಷನ್ ನಂಗೆ ನೆನಪುಂಟು. ಇವರೆಂತಕ್ಕೆ ಈ ಥರ ಮಾತಾಡ್ತಿದ್ದಾರೆ ನಂಗೆ ಗೊತ್ತಾಗಲಿಲ್ಲ. ಪ್ಯಾಕೇಜಿದ್ದು ದುಡ್ಡೇ ಫಸ್ಟು ಸ್ಟಾರ್ಟಿಂಗ್ ಕೊಡೋದೇ ಬ್ಲಾಕ್ ಮಾಡಿ ಹೋದವರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ. ಇಷ್ಟೆಲ್ಲ ಎಂತಕ್ಕೆ ಮಾತಾಡ್ತಿದ್ದಾರೆ ಅಂತಲೂ ಗೊತ್ತಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ಡಬಲ್ ಸ್ಕೆಡ್ಯೂಲೇ ಆಗಲಿ ಎಂಥದ್ದೇ ಆಗಲಿ ನಂಗೆ ಅದು ಟೆನ್ಷನ್ ಇಲ್ಲ. ನಾನು ದುಡ್ದದ್ದು ನಾನು ದುಡ್ಡು ಕೇಳಿದ್ದು, ಅವ್ರು ಪ್ಯಾಕೇಜ್ ಮಾತಾಡಿದರೆ ದುಡ್ಡು ಕೇಳಿದ್ದಲ್ವಾ? ಬಟ್ ಇವರೆಂತಕ್ಕೆ ಈ ಥರ ಹೇಳ್ತಿದ್ದಾರೆ? ಇನ್ನೊಂದು ತೋರಿಸ್ತಾನೆ ನೋಡಿ. ಅವರು ಅಷ್ಟು ಕೊಡೋಕೆ ಇಲ್ಲ, ಇವರೇ ಮಾತಾಡಿ ಅಟ್ಲೀಸ್ಟ್ ಒಂದೊಂದಾಗಲಿ ಮಾಡಿಸ್ಬಿಡಿ ಸರ್, ಮಾತಾಡ್ತೀನಿ ಅಂದರು.
ಸರಿ ಆಯ್ತು ನಾನು ಮಾತಾಡ್ತೀನಿ ಅಂತಂದ್ರೆ. ಸೊ ಮೇಡಮ್ ಅವ್ರ ಪ್ರಕಾರ 30 ಸಾವಿರ ಅಂದರೆ 25 ಸಾವಿರ ಆಲ್ರೆಡಿ ಕೊಟ್ಟಿದ್ರು ಇವರು. ಅವ್ರು ನಂಗೆ ಮೆಸೇಜ್ ಮಾಡಿದ್ರು, ನಮ್ಮದು ಇನ್ನೂ 5 ಸಾವಿರ ಬ್ಯಾಲೆನ್ಸ್ ಇತ್ತು. ಸೊ 5 ಮತ್ತು 11 ಸಾವಿರ ಅಂದರೆ 6 ದಿನ ಎಷ್ಟು ಅಂದರೆ 11 ಸಾವಿರ ಆಗುತ್ತೆ. ಈ ವ್ಯಕ್ತಿಗೆ ಸರ್ 11 ಸಾವಿರ ಆಗುತ್ತೆ. ಇದು ಕಾನ್ವರ್ಸೇಷನ್ ಅಗೇನ್ ನೀವು ಫುಲ್ ಕೇಳ್ಕೊಳ್ಳಿ. ನನಗೆ ಇದನ್ನ ಪ್ಲೇ ಮಾಡ್ತಾ ಹೋದರೆ ನನಗೆ ಇದು ಎಂಥ ವಿಡಿಯೋದು ಡ್ಯೂರೇಷನ್ ಜಾಸ್ತಿ ಆಗ್ತದೆ ಅಂತ ಹೇಳೋದ್ರಿಂದ ನಾನು ಅರ್ಧ ತೋರಿಸಿದ್ದೇನೆ. ನಿಮ್ಗೆ ಕ್ಲಾರಿಟಿ ಬೇಕು ಅಂದರೆ ಅಲ್ಲಿ ಹೋಗಿ ವಿಡಿಯೋ ನೋಡಿ TV9 ಅವ್ರದ್ದು. ಅವ್ರು ಹೇಳ್ತಾ ಇದ್ದಾರೆ ಎಂತ ಅಂದರೆ, ನಾನು 25,000 ತೆಕ್ಕೊಂಡಿದ್ದೇನೆ, ಆಮೇಲೆ ಪೆಂಡಿಂಗ್ ಇದ್ದದ್ದು ಎಷ್ಟು 6 ದಿನದಂತೆ. ಆ ವ್ಯಕ್ತಿಗೆ, ಅಲ್ಲಿ ಮಾತನಾಡ್ತಾ ಇರುವ ವ್ಯಕ್ತಿಗೆ ಹೇಳ್ತಾ ಇದ್ದಾರೆ, ಮ್ಯಾನೇಜರ್ ಅಂತೆ, ಮೂವಿದ್ದು ಮ್ಯಾನೇಜರ್ ಅಂತೆ, ನಾನು ಅಲ್ಲಿ ಎಷ್ಟು ದುಡ್ಡು ತೆಕ್ಕೊಂಡಿದ್ದೆ, ಫಸ್ಟಿಗೆ ಸ್ಟಾರ್ಟಿಂಗ್ ಎಷ್ಟು ದುಡ್ಡು ತೆಕ್ಕೊಂಡಿದ್ದೆ, ನಾನು ಎಷ್ಟು ದಿನ ಅಲ್ಲಿ ವರ್ಕ್ ಮಾಡಿದ್ದೆ, ಎಷ್ಟು ದಿನದ್ದು ಪೆಂಡಿಂಗ್ ಉಂಟಂತನೂ ಈ ಮನುಷ್ಯನಿಗೆ, ಈ ಮ್ಯಾನೇಜರಿಗೆ ಗೊತ್ತಿಲ್ಲ. ಅದು ಹೇಗೆ ಇಷ್ಟು ಮಾತಾಡ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ. ಅಲ್ಲಿ ನನ್ನ ಎಂತ ಉಂಟು, ಒಂದು ಎಷ್ಟು ಡೇಸ್ ವರ್ಕ್ ಮಾಡಿದ್ದೇನೆ ಅದರದ್ದು ಅವರಿಗೆ ಕೂಡ ಕ್ಲಾರಿಟಿ ಇಲ್ಲ. ನಾನು ಅವರಿಗೆ TV9 ಅವರಿಗೆ ಕೂಡ ಒಂದು ಕಮೆಂಟ್ ಹಾಕಿದ್ದೇನೆ, ಸಾಧ್ಯ ಆದರೆ ನಮ್ಮನ್ನು ಕೂಡ ಮಾತನಾಡಿಸಿ, ಎಂತಕ್ಕಂದರೆ ಇವರು ಎಂತಕ್ಕೆ ಈ ಥರ ಸುಳ್ಳು ಹೇಳ್ತಿದ್ದಾರೆ ನನಗೆ ಗೊತ್ತಿಲ್ಲ. ಇನ್ನೊಂದು ಹೇಳ್ತಾರೆ ಅಲ್ಲಿ, ಏನು 6,000 ಏನೋ ಇತ್ತು, 6 ದಿನದ್ದೇನೋ ಇತ್ತು, ಅದಾದಮೇಲೆ ಟೋಟಲ್ ರೌಂಡ್ ಫಿಗರ್ ಮಾಡಿ ಒಂದು 10 ಕೊಡುವ, ನೆಕ್ಸ್ಟ್ ಮೂವಿಲಿ ನೋಡುವ ಅಂತ ಹೇಳ್ತಾರಂತೆ. ಅಲ್ಲ, ಈ ಸ್ವಾಮಿಗಳು ನಾವು ನಿಯತ್ತಾಗಿ ಬೆವರು ಸುರಿಸಿ ದುಡ್ಡನ್ನೇ ಕ್ಲಿಯರ್ ಮಾಡಲಿಲ್ಲ, ಇನ್ನು ಎಕ್ಸ್ಟ್ರಾ ಬೇರೆ ಕೊಡ್ತಾರಾ? ಇಲ್ಲ, ಚಾನ್ಸೇ ಇಲ್ಲ. ಬಟ್ ಎಂತಕ್ಕೆ ಇವರು ಈ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಎಂತಕ್ಕಂದರೆ ಇವಾಗ ನಾನು ಇದು ವಿಡಿಯೋ ಅಪ್ಲೋಡ್ ಮಾಡಲೇಬೇಕಾಯಿತು. ನಾನು ಈಗ ಯಾರಿಗಾದರೂ ನ್ಯೂಸ್ ಚಾನಲ್ ಅವ್ರಿಗೆ ನಾನು ಈ ಥರ ವಿಡಿಯೋ ಮಾಡಿ ಕೊಟ್ಟರೆ ಅವರ ಏನೋ ಕಟ್ ಪೇಸ್ಟ್ ಮಾಡೇ ಮಾಡ್ತಾರೆ, ಡ್ಯೂರೇಷನ್ ಜಾಸ್ತಿ ಆಗ್ತದೆ ಅಂತೇಳಿ ಕಟ್ ಪೇಸ್ಟ್ ಮಾಡೇ ಮಾಡ್ತಾರೆ. ಬಟ್ ಆ ಕಟ್ ಪೇಸ್ಟ್ ಮಾಡೋದ್ರಿಂದ ನನಗೆ ಪ್ರಾಬ್ಲಮ್ ಆಗ್ತದೆ ಅನ್ನೋದೊಂದೇ ಒಂದು ಉದ್ದೇಶಕ್ಕೆ ನಾನು ವಿಡಿಯೋ ಮಾಡ್ಕೊಳ್ತಿದ್ದೇನೆ. ಆ್ಯಂಡ್ ಇನ್ನೊಂದು ಕೂಡ ನಿಮಗೆ ಕ್ಲಾರಿಟಿ ಕೊಡ್ತೇನೆ. ನನ್ನ ಅಮ್ಮ ಮಾತಾಡಿದ್ದು ಒಂದು ಎಂಥ ವಾಯ್ಸ್ ಲೀಕ್ ಆಯಿತು, ಗೊತ್ತುಂಟಲ್ಲ, ನಿಮಗೆಲ್ರಿಗೂ ಗೊತ್ತಿರ್ತದೆ ಆಲ್ಮೋಸ್ಟ್. ಆ ಲೀಕ್ ಆಗಿರೋ ವಾಯ್ಸ್ ಯಾವಾಗ ಆಗಿರೋದಂದರೆ 2024 ಸೆಪ್ಟೆಂಬರ್ 18 ಮಧ್ಯಾಹ್ನ 2:26 ಆಯಿತಾ. ನಮ್ಮಮ್ಮ ಮಾತಾಡಿರೋದು, ಡೈರೆಕ್ಟರ್ ವೈಫಿಗೆ ಕಾಲ್ ಮಾಡಿ ಡೈರೆಕ್ಟರ್ ಹತ್ರ ಮಾತಾಡಿರೋದು ಅಷ್ಟೊತ್ತಿಗೆ. ಆ್ಯಂಡ್ ನನಗೆ ರಿಸೀವ್ ಆಗಿರುವ ಮನಿ ಅವ್ರು ಹೇಳಿದ್ರಲ್ಲ ಅಲ್ಲಿ, ಇದಾದಮೇಲೆ ಕೊಟ್ಟಿದ್ದೇವೆ ಅಂತ, ನೀವೇ ನೋಡಿ. ಸೆಪ್ಟೆಂಬರ್ 18 ಮಧ್ಯಾಹ್ನ 2:26ಕ್ಕೆ ನಮ್ಮಮ್ಮ ಕಾಲ್ ಮಾಡಿ ಪೇಮೆಂಟ್ ಇದಕ್ಕೆ ಹೇಳಿದ್ದಾರೆ. ಆವಾಗ ನನಗೆ ರಿಸೀವ್ ಆಗಿರುವ ದುಡ್ಡು ಬಂದು, ಉಲ್ಟಾ ಕಾಣಿಸ್ತುಂಟಾ, ಒಂದು ನಿಮಿಷ, ಇದು ಬಂದು ಸೆಪ್ಟೆಂಬರ್ 18, 2024 ನೈಟ್. ಅದು ಎಂತ, ನಮ್ಮಮ್ಮ ಕಾಲ್ ಮಾಡಿ ಮಾತನಾಡಿರ್ತಾರಲ್ಲ, ಆವಾಗ ನನಗೆ ದುಡ್ಡು ಬಂದಿರೋದಿಲ್ಲ. ನಾನು ಅಗೇನ್ ಮೆಸೇಜ್ ಮಾಡಿ ಕಾಲ್ ಮಾಡಿ ಕೇಳಿ ನೈಟ್ 10 ಡೀಟೇಲ್, ಅಯ್ಯೋ ರಾತ್ರಿ ಎಷ್ಟು, ಇದು 10:28 ನನಗೆ ರಿಸೀವ್ ಆಗಿರೋ ದುಡ್ಡು. ಅದು ಎಷ್ಟಪ್ಪ, ಫುಲ್ ಅಮೌಂಟ್ ಕ್ಲಿಯರ್ ಮಾಡಲಿಲ್ಲ ಅವ್ರು, ನನಗೆ 10,000 ಮಾತ್ರ ಮಾಡಿರ್ತಾರೆ. ಆಮೇಲೆ ಅಗೇನು ಇನ್ನೂ ಉಂಟಲ್ಲ, ಬಾಕಿ ಉಂಟಲ್ಲ, ಬರೀ ನನಗೆ ಯಾವಾಗ ಫಸ್ಟ್ ಇದ್ದು 15,000, ಈಗದ್ದು 10,000 ಅಂದರೆ ಬರೀ ಎಷ್ಟು 25,000 ಆಗಿರ್ತದೆ. ನಾನು ಆಮೇಲೆ ಅಗೇನ್ ಮೆಸೇಜ್ ಮಾಡಿ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿ ಅದು ಇದು ಹೇಳಿ ಲಾಸ್ಟಿಗೆ ಸೆಪ್ಟೆಂಬರ್ ಹೋಯಿತು. ನೆಕ್ಸ್ಟ್ ನವಂಬರ್ 30ನೇ ತಾರೀಕಿಗೆ ನನಗೆ ನೆಕ್ಸ್ಟ್ ಉಳ್ದ ಹಣ ರಿಸೀವ್ ಆಗಿರ್ತದೆ ನೋಡಿ, ಓಕೆನಾ. ನೆಕ್ಸ್ಟ್ ಉಳ್ದ ಹಣ ನವಂಬರ್ 30 4:51ಕ್ಕೆ ನನಗೆ 10,000 ರಿಸೀವ್ ಆಗಿದೆ. ಉಳಿದ 13,000ದ್ದು ಸುದ್ದಿ ಸಕ್ಕರೆ ಇಲ್ಲ ಇದುವರೆಗೂ ಕೂಡ. ಓಕೆ, ಈಗ ಇನ್ನೊಂದೆಂತಪ್ಪ ನನಗೆ ಹೇಳಬೇಕು ಅಂತ ಅನ್ನಿಸ್ತಾ ಇರೋದು ಎಂತ ಅಂದರೆ, ದಯವಿಟ್ಟು ಯಶ್ ಸರ್ದು ಅಮ್ಮನಿಗೆ ಬ್ಯಾಡಾಗಿ ಯಾರೂ ಹೇಳಬೇಡಿ. ನಿಜ ಅವರು ಮಾತು ಸ್ವಲ್ಪ ಹೊರಟಿರ್ಬೋದು, ಮಾತಲ್ಲಿ ಸ್ವಲ್ಪ ಇದಾಗಿದ್ದಾರೆ, ಬಿಟ್ಟರೆ ನಮಗೆ ಅವರಿಂದ ಪ್ರಾಬ್ಲಮ್ ಆಗಿದೆ ಅಂತ ನಾನು ಎಲ್ಲೂ ಹೇಳಲಿಲ್ಲ, ಆಯಿತಾ. ಈಗ ಯಶ್ ತಾಯಿ ದುಡ್ಡು ಕೊಟ್ಟಿರೋದಿಲ್ಲ ಅಂತ ನಾನು ಎಲ್ಲೂ ಹೇಳಲಿಲ್ಲ, ಅವ್ರು ದುಡ್ಡು ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಎಂಥದ ಒಂದು ಆಗಿರ್ತದೆ, ಎಂಥ ಅವರ ಕೆಳಗಡೆ ಯಾರೆಲ್ಲ ಇರ್ತಾರೆ ಅಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆಗಿರ್ತದೆ. ದಯವಿಟ್ಟು ಬ್ಯಾಡಾಗಿ ಕಮೆಂಟ್ ಮಾಡೋರು ಸ್ವಲ್ಪ ಕಮ್ಮಿ ಮಾಡಿ, ಎಂತಕ್ಕಂದರೆ ಅವರು ಕೂಡ ಒಂದು ಹೆಣ್ಣು, ಅವರು ಕೂಡ ಒಂದು ತಾಯಿ.
ನನಗೆ ನನ್ನ ವಿಡಿಯೋಗೆ ಯಾರೋ ಫೇಕ್ ಅಕೌಂಟಿನವರು ಒಂದು ಕ್ರಿಯೇಟ್ ಮಾಡಿ ಅದ ಹೇಳಿ ಅವರ ಒಂದು ಸುಮ್ಮನೆ ಒಂದು ಕಮೆಂಟ್ ನೋಡಿನೇ ನಂಗೆ ಬೇಜಾರಾಯ್ತು. ಇವರಿಗೆಲ್ಲ ಎಂಥ ಎಜುಕೇಷನ್ ಇಲ್ವಾ? ಇಷ್ಟೆಲ್ಲ ಇದ್ದು ಕೂಡ ಇಷ್ಟೆಲ್ಲ ಸತ್ಯ ಹೇಳಿ ಇಷ್ಟೆಲ್ಲ ಪ್ರೂಫ್ ಕೊಟ್ಟು ಸಹ ಈ ಥರ ಕಮೆಂಟ್ ಆಗ್ತಿದ್ದಾರಲ್ಲ, ಎಂಥ ಇದು ಅಂತೇಳಿ ನನಗೇನೆ ಬೇಜಾರಾಯಿತು. ಬಟ್ ಆ ತಾಯಿಗೆ ಅಷ್ಟು ಕಮೆಂಟ್ಸ್ ಹೋಗುವಾಗ ಅವ್ರಿಗೆ ಪಾಪ ಹೇಗಾಗಲಿಕ್ಕಿಲ್ಲ ಅಲ್ವಾ? ದಯವಿಟ್ಟು ಯೋಚನೆ ಮಾಡಿ. ಎಲ್ಲರೂ ಎಜುಕೇಟೆಡೇ ಇರೋದು, ಎಲ್ಲರೂ ಬುದ್ಧಿ ಇರುವವರೇ ಇರೋದು. ದೇವರು ಪ್ರತಿಯೊಬ್ಬರಿಗೂ ಬುದ್ಧಿ ಅಂತ ಆಲೋಚನೆ ಮಾಡುವ ಬುದ್ಧಿ ಕೊಟ್ಟಿರ್ತಾರೆ. ಒಂಚೂರು ಯೋಚನೆ ಮಾಡಿ ಇಲ್ಲಿ ಯಾರಿಂದ ಆಗಿದೆ ಅಂತ ಹೇಳಿ. ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇದು ಮಾಡಬೇಡಿ. ಮತ್ತು ಹಾಗೆ ಮೋಸ್ಟ್ ಆಫ್ ದ ಜನರು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನೀವು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನನಗೆ ತುಂಬ ಖುಷಿ ಆಯಿತು. ನನ್ನ ಕಮೆಂಟ್ಸ್ ಎಲ್ಲ ನೋಡಿದೆ, ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಕಮೆಂಟ್ಸ್ ಉಂಟು. ಥ್ಯಾಂಕ್ ಯು ಸೋ ಮಚ್.